Hi, hi everyone. I welcome you all. In this session, I am going to talk about how do we overcome from English speaking phobia. See, wherever you see, there is a competition. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗ ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ. ನೀವು ಯಾವುದೇ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ರೂ ಕನಿಷ್ಠ ಇಂಗ್ಲಿಷ್ ಜ್ಞಾನದ ಅಗತ್ಯ ಇದೆ. ಹಾಗಾಗಿ ಈ ದಿನದ ತರಗತಿಯಲ್ಲಿ ನಿಮ್ಮ ಇಂಗ್ಲಿಷ್ ಅನ್ನು ಹೆಚ್ಚಿಸಲು ಸಹಾಯ ಆಗಬಹುದೇ ಅಂತೇಳಿ ನಾನು ಭಾವಿಸಿದ್ದೀನಿ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಆರ್ ಯು ರೆಡಿ? ಓಕೆ, ಲೆಟ್ ಅಸ್ ಸ್ಟಾರ್ಟ್. ಸಿಂಪಲ್ ಕಮಾಂಡ್ ಅಂಡ್ ಇನ್ಸ್ಟ್ರಕ್ಷನ್ಸ್. ಸಿಂಪಲ್ ಕಮಾಂಡ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್. ನಾವು ಬಹಳ ಸುಲಭವಾಗಿ ಹೇಗೆ ಕಮಾಂಡ್ ಮಾಡೋದು, ಆರ್ಡರ್ ಮಾಡೋದು, ಅಥವಾ ರಿಕ್ವೆಸ್ಟ್ ಮಾಡೋದು, ಅಥವಾ ಇನ್ಸ್ಟ್ರಕ್ಟ್ ಮಾಡೋದು ಹೇಗೆ, ಸೂಚನೆಗಳನ್ನು ನೀಡೋದು ಹೇಗೆ ಅನ್ನೋ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಮಾಂಡ್ಸ್ ಅಂದ್ರೆ ಆರ್ಡರ್ ಮಾಡುವಂಥದ್ದು, ಆದೇಶ ಮಾಡುವಂಥದ್ದು. ಇನ್ಸ್ಟ್ರಕ್ಷನ್ಸ್ ಅಥವಾ ಅವರಿಗೆ ಮಾರ್ಗಸೂಚಿಗಳನ್ನು ನೀಡುವಂಥದ್ದು, ಮಾರ್ಗದರ್ಶನ ಮಾಡುವಂಥದ್ದನ್ನ ತಿಳ್ಕೊಳ್ತಾ ಹೋಗೋಣ. ಗುಡ್ ಮಾರ್ನಿಂಗ್ ಅಥವಾ ಗುಡ್ ಮಾರ್ನಿಂಗ್, ಬೆಳಗಿನ ನಮಸ್ಕಾರಗಳು ಅಥವಾ ಬೆಳಗಿನ ವಂದನೆಗಳು. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್. ನೀವು ಸರ್ ಅಥವಾ ಮೇಡಮ್ ಅನ್ನು ಭೇಟಿ ಆಗೋದಾದ್ರೆ ಅವರಿಗೆ ಬೆಳಗಿನ ವಂದನೆಗಳು, ಗುಡ್ ಮಾರ್ನಿಂಗ್ ಮಿಸ್, ಗುಡ್ ಮಾರ್ನಿಂಗ್ ಸರ್ ಅಥವಾ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ಬಹುದು. ಅಥವಾ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡಿದಾಗ ಗುಡ್ ಮಾರ್ನಿಂಗ್ ಫ್ರೆಂಡ್ ಅಂತಲೂ ಕೂಡ ಹೇಳ್ಬಹುದು. ಸ್ಟ್ಯಾಂಡ್ ಅಪ್, ಸಿಟ್ ಡೌನ್. ನೋಡಿ, ಸ್ಟ್ಯಾಂಡ್ ಅಪ್ ಅಂತಕ್ಕಂಥದ್ದು ಇದು ಏನಿದು ಕಮಾಂಡ್ ಅಲ್ವಾ, ಆದೇಶ ಮಾಡುವಂತಹದ್ದು. ಸಿಟ್ ಡೌನ್, ಸ್ಟ್ಯಾಂಡ್ ಅಪ್ ಅಂದ್ರೆ ಎದ್ದು ನಿಂತ್ಕೊಳ್ಳೋದು. ಸಿಟ್ ಡೌನ್ ಅಂದ್ರೆ ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. ಸಿ, ಪ್ಲೀಸ್ ಸಿಟ್ ಡೌನ್ ಅಂದ್ರೆ ಇದು ರಿಕ್ವೆಸ್ಟ್ ಮಾಡುವಂಥದ್ದು ಅಥವಾ ನಾವು ಇನ್ಸ್ಟ್ರಕ್ಷನ್ ನೀಡುವಂತಹದ್ದು ಅಲ್ವಾ. ಪ್ಲೀಸ್ ಸಿಟ್ ಡೌನ್, ದಯಮಾಡಿ ಕುಳಿತುಕೊಳ್ಳಿ ಅಂತ ಹೇಳ್ಬೋದು. ಕಮ್ ಹಿಯರ್, ಇಲ್ಲಿ ಬನ್ನಿ. ನಿಮಗೆ ಶಿಕ್ಷಕರು ಕೆಲವೊಂದ್ಸರಿ ಈ ರೀತಿಯ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡ್ತಾ ಇರ್ತಾರೆ ಅಲ್ವಾ. ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಕಮ್ ಹಿಯರ್ ಈ ರೀತಿ ಎಲ್ಲ ಬಳಸ್ತಾ ಇರ್ತಾರೆ ಅಲ್ವಾ. ಆ ಇನ್ಸ್ಟ್ರಕ್ಷನ್ಸ್ ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಮತ್ತು ನೀವು ಕೂಡ ಇವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದಾಗ ನಿಮ್ಮ ಇಂಗ್ಲಿಷ್ ವ್ಯಾಕ್ಯಾಬ್ಯುಲರಿ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಬ್ರಿಂಗ್ ಯುವರ್ ಇಂಗ್ಲಿಷ್ ವರ್ಕ್ ಬುಕ್. ಬ್ರಿಂಗ್ ಯುವರ್ ಇಂಗ್ಲಿಷ್ ವರ್ಕ್ ಬುಕ್. ಬ್ರಿಂಗ್ ಅಂದ್ರೆ ತೆಗೆದುಕೊಂಡು ಬಾ ಅಂತ. ಬ್ರಿಂಗ್ ತೆಗೆದುಕೊಂಡು ಬಾ. ಯುವರ್ ಇಂಗ್ಲಿಷ್ ವರ್ಕ್ ಬುಕ್, ನಿಮ್ಮ ಇಂಗ್ಲಿಷ್ ವರ್ಕ್ ಬುಕ್ ಇರುತ್ತಲ್ವಾ, ಅದನ್ನ ತೆಗೆದುಕೊಂಡು ಬರೋದು. ಕೆಲಸದ ಪುಸ್ತಕವನ್ನ, ನೋಟ್ ಪುಸ್ತಕವನ್ನ ತೆಗೆದುಕೊಂಡು ಬರೋದು. ವರ್ಕ್ ಬುಕ್ ಅಂತ ಈಗೆಲ್ಲ ಪುಸ್ತಕಗಳನ್ನ ಕೊಟ್ಟಿದ್ದೀವಿ ನಾವು. ರೈನ್ಬೋ ಅಂತಕ್ಕಂಥ ವರ್ಕ್ ಬುಕ್ ಇದೆ, ಅದನ್ನ ತೆಗೆದುಕೊಂಡು ಬಾ. ಬ್ರಿಂಗ್ ಯುವರ್ ಇಂಗ್ಲಿಷ್ ವರ್ಕ್ ಬುಕ್. ಓಪನ್ ಯುವರ್ ಬುಕ್ ಅಟ್ ಪೇಜ್ ನಂಬರ್ 28 ಅಂದ್ರೆ ನಿಮ್ಮ ಪುಸ್ತಕದ 28ನೇ ಪೇಜನ್ನ ತೆರೆದು ನೋಡು ಅಥವಾ ತೆರೆದು ನೋಡು, ತೆಗೆ ಅಂತ ಅರ್ಥ. ರೈಸ್ ಯುವರ್ ಹ್ಯಾಂಡ್, ನಿನ್ನ ಕೈಯನ್ನ ಎತ್ತು. ಏನಾದ್ರು ನಿನ್ಗೆ ಉತ್ತರ ಗೊತ್ತಿದ್ದಾಗ ಟೀಚರ್ ಕೇಳ್ತಾರೆ, ಯಾರಿಗೆ ಉತ್ತರ ಗೊತ್ತಿದೆ ಕೈ ಎತ್ತಿ ಅಂತಾರಲ್ಲ. ರೈಸ್ ಯುವರ್ ಹ್ಯಾಂಡ್ ಅಂತ ಅರ್ಥ. ಸಾರಿ, ಲುಕ್ ಹಿಯರ್. ಲುಕ್ ಹಿಯರ್ ಮೀನ್ಸ್ ಇಲ್ಲಿ ನೋಡು. ಹಿಯರ್ ಅಂದ್ರೆ ಇಲ್ಲಿ, ಲುಕ್ ಅಂದ್ರೆ ನೋಡು. ಲುಕ್ ಹಿಯರ್, ಇಲ್ಲಿ ನೋಡು. ಲುಕ್ ಅಟ್ ದ ಬ್ಲಾಕ್ ಬೋರ್ಡ್. ಲುಕ್ ಅಟ್ ದ ಬ್ಲಾಕ್ ಬೋರ್ಡ್ ಅಂದ್ರೆ ಲುಕ್ ನೋಡು. ಅಟ್ ದ ಬ್ಲಾಕ್ ಬೋರ್ಡ್, ಅಟ್ ಅಂದ್ರೆ ಅಲ್ಲಿ. ಯಾವುದರ ಕಡೆಗೆ? ದ ಬ್ಲಾಕ್ ಬೋರ್ಡ್, ಕಪ್ಪು ಹಲಗೆ ಕಡೆ ನೋಡು. ಪ್ಲೀಸ್ ಲಿಸನ್ ಟು ಮೀ, ದಯಮಾಡಿ ನನ್ನ ಕಡೆ ಕೇಳಿಸ್ಕೋ ಅಥವಾ ನನ್ನ ಮಾತನ್ನ ಕೇಳಿಸ್ಕೋ. ಲಿಸನ್ ಟು ಮೀ, ಲಿಸನ್ ಕೇಳಿಸ್ಕೋ, ದಯಮಾಡಿ ನನ್ನ ಮಾತನ್ನ ಕೇಳಿಸ್ಕೋ ಅಥವಾ ನಾನು ಹೇಳುವುದನ್ನ ಕೇಳಿಸ್ಕೋ. ಲಿಸನ್ ಟು ದ ಸ್ಟೋರಿ, ಕತೆ ಕಡೆ ಗಮನ ಇರಲಿ, ಕಥೆಯನ್ನ ಕೇಳಿಸ್ಕೋ. ಪ್ಲೀಸ್ ಕೀಪ್ ಕ್ವೈಟ್, ದಯಮಾಡಿ ಮಾತನಾಡಬೇಡಿ. ಕೀಪ್ ಅಂದ್ರೆ ಕ್ವೈಟ್ ಅಂದ್ರೆ ಸುಮ್ಮನಿರು, ಮಾತನಾಡದೆ ಸುಮ್ಮನಿರ. ಪ್ಲೀಸ್ ಕೀಪ್ ಕ್ವೈಟ್ ಅಂತೇಳಿ ಹೇಳ್ಬಹುದು. ಡೋಂಟ್ ಮೇಕ್ ನಾಯ್ಸ್ ಅಂದ್ರೆ ಗದ್ದಲ ಮಾಡಬೇಡಿ, ಗಲಾಟೆ ಮಾಡಬೇಡಿ, ಸೈಲೆಂಟ್ ಆಗಿರಿ ಅಂತ. ಡೋಂಟ್ ಮೇಕ್ ನಾಯ್ಸ್. ನಾಯ್ಸ್ ಅಂದ್ರೆ ಗಲಾಟೆ, ಮೇಕ್ ಅಂದ್ರೆ ಮಾಡೋದು, ಡೋಂಟ್ ಅಂದ್ರೆ ಮಾಡಬೇಡಿ. ಡೋಂಟ್ ಮೇಕ್ ನಾಯ್ಸ್ ಅಂದ್ರೆ ಗಲಾಟೆ ಮಾಡಬೇಡಿ ಅಂತ ಅರ್ಥ. ಕಾಪಿ ದಿಸ್ ಲೈನ್ ಆರ್ ಕಾಪಿ ದಿಸ್ ಸೆಂಟೆನ್ಸ್ ಇನ್ ಯುವರ್ ಎಕ್ಸರ್ಸೈಸ್ ಬುಕ್. ನಿಮ್ಮ ನೋಟ್ ಪುಸ್ತಕದಲ್ಲಿ, ಎಕ್ಸರ್ಸೈಸ್ ಬುಕ್ ಅಲ್ಲಿ ಈ ಲೈನ್ ಅನ್ನ ಬರೆದುಕೋ, ಕಾಪಿ ಮಾಡ್ಕೋ ಅಥವಾ ಈ ವಾಕ್ಯವನ್ನ ಬರೆದುಕೋ. ಸೆಂಟೆನ್ಸ್ ಅಂದ್ರೆ ವಾಕ್ಯ ಅಲ್ವಾ, ಬರ್ಕೊಳ್ಳುವಂಥದ್ದು. ಶೋ ಮೀ ಯುವರ್ ಬುಕ್, ನಿನ್ನ ಪುಸ್ತಕವನ್ನು ತೋರಿಸು. ಶೋ ಅಂದ್ರೆ ತೋರಿಸು. ಶೋ ಮೀ, ನನಗೆ ನಿಮ್ಮ ಪುಸ್ತಕವನ್ನು ತೋರಿಸು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಯುವರ್ ಬುಕ್, ನಿನ್ನ ಪುಸ್ತಕ ಅಥವಾ ನಿಮ್ಮ ಪುಸ್ತಕವನ್ನು ನನಗೆ ತೋರಿಸಿ ಅಂತ ಅರ್ಥ. ರೀಡ್ ಸೈಲೆಂಟ್ಲಿ, ಸೈಲೆಂಟ್ ಆಗಿ ಓದ್ಕೊಳ್ಳುವಂಥದ್ದು.
ಸೈಲೆಂಟ್ ರೀಡಿಂಗ್ ಇಸ್ ಅ ಪಾರ್ಟ್ ಆಫ್ ರೀಡಿಂಗ್ ಅಲ್ವಾ. ಲೌಡ್ ರೀಡಿಂಗ್, ಸೈಲೆಂಟ್ ರೀಡಿಂಗ್, ಮಾಡೆಲ್ ರೀಡಿಂಗ್ ಅಂತೆಲ್ಲ ಇರುತ್ತೆ. ಲೌಡ್ ರೀಡಿಂಗ್ ಅಲ್ವಾ, ಗಟ್ಟಿಯಾಗಿ ಹೋದರೆ ಲೌಡ್ ರೀಡಿಂಗ್ ಅಂತೀವಿ. ಸೈಲೆಂಟ್ ರೀಡಿಂಗ್ ಅಂದರೆ ಸೈಲೆಂಟ್ ಆಗಿ ನಿಶಬ್ದವಾಗಿ ಓದ್ಕೋ ಅಂತ ಅರ್ಥ. ಸೊ ಸ್ಟ್ಯಾಂಡ್ ಇನ್ ಎ ರೋ, ಸಾಲಿನಲ್ಲಿ ನಿಂತ್ಕೋ ಅಂತ ಅರ್ಥ. ಸ್ಟ್ಯಾಂಡ್ ಅಂತ ನಿಂತ್ಕೋ, ರೋ ಅಂದರೆ ಸಾಲು, ಸಾಲಿನಲ್ಲಿ ನಿಂತುಕೋ ಅಂತ ಅರ್ಥ. ಸಿಟ್ ಇನ್ ಎ ಫಸ್ಟ್ ರೋ, ಸಿಟ್ ಇನ್ ಎ ಫಸ್ಟ್ ರೋ, ಫಸ್ಟ್ ರೋದಲ್ಲಿ ನಿಂತ್ಕೋ ಅಥವಾ ಮೊದಲನೇ ಸಾಲಿನಲ್ಲಿ ನಿಂತ್ಕೋ ಅಂತ ಅರ್ಥ. ಪ್ಲೀಸ್ ಸೇ ಇಟ್ ಅಗೈನ್ ಅಂದರೆ ರಿಪೀಟ್ ಅಗೈನ್ ಅಂತ, ರಿಪೀಟ್ ಆಫ್ಟರ್ ಮೀ ಅಂತ, ಅಥವಾ ಇನ್ನೊಂದು ಸಾರಿ ಹೇಳು, ಮತ್ತೊಂದು ಸಾರಿ ಹೇಳು. ಪ್ಲೀಸ್ ಸೇ ಇಟ್ ಅಗೈನ್, ಪುನಃ ಅದನ್ನು ಹೇಳು. ಸೇ ಆನ್ಸರ್, ಉತ್ತರವನ್ನು ಹೇಳು. ಟೇಕ್ ದಿಸ್ ಆಸ್ ಎ ಹೋಮ್ವರ್ಕ್, ಇದನ್ನು ಅಥವಾ ಬೋರ್ಡ್ ಮೇಲೆ ಬರ್ಕೊಂಡಿರೋದನ್ನ ಟೀಚರ್ ಹೇಳ್ತಾರೆ. ಟೇಕ್ ದಿಸ್ ಆಸ್ ಎ ಹೋಮ್ವರ್ಕ್, ಇದನ್ನು ಹೋಮ್ವರ್ಕ್ ಆಗಿ ಮನೆಗೆಲಸವಾಗಿ ತೆಗೆದುಕೋ ಅಥವಾ ಮನೆಗೆಲಸವಾಗಿ ಇದನ್ನು ಬರೆದುಕೋ ಅಂತ ಅರ್ಥ. ರೀಡ್ ದಿಸ್ ಪ್ಯಾರಾಗ್ರಾಫ್, ಸೊ ಈ ಪ್ಯಾರಾಗ್ರಾಫನ್ನು ಓದ್ಕೋ ಅಂತ ಅರ್ಥ. ಸ್ಟಾಪ್ ರೈಟಿಂಗ್ ಅಂದರೆ ರೈಟಿಂಗ್ ಮಾಡೋದನ್ನ ಸ್ಟಾಪ್ ಮಾಡಿಬಿಡು, ನಿಲ್ಲಿಸ್ಬಿಡು. ಕೆಲವೊಂದ್ಸರಿ ಪರೀಕ್ಷೆಗಳು ಅಥವಾ ಟೆಸ್ಟ್ಗಳು ಕೊಟ್ಟಾಗ ಶಿಕ್ಷಕರು ಹೇಳ್ತಾರೆ ಟೈಮ್ ಇಸ್ ಆಫ್, ಸ್ಟಾಪ್ ರೈಟಿಂಗ್. ಪರೀಕ್ಷೆಗಳಲ್ಲಿ ಕೂಡ ಇಂಥ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ನಿಮಗೆ ಇರುತ್ತೆ. ಸೊ ಸ್ಟಾಪ್ ರೈಟಿಂಗ್ ಅಂದರೆ ಬರೆಯುವುದನ್ನು ನಿಲ್ಲಿಸು. ಕಮ್ ಅಂಡ್ ಮೀಟ್ ಮೀ ಆಫ್ಟರ್ ದ ಕ್ಲಾಸ್, ತರಗತಿ ಆದ ನಂತರ ನನ್ನನ್ನು ಭೇಟಿ ಮಾಡು ಅಂತ ಅರ್ಥ. ಕಮ್ ಅಂಡ್ ಮೀಟ್ ಮೀ ಆಫ್ಟರ್ ದ ಕ್ಲಾಸ್. ಕೆಲವು ಸರಿ ಟೀಚರ್ ನಿಮಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ, ಗೋ ಅಂಡ್ ಸಿಟ್, ಹೋಗಿ ಕುಳಿತುಕೋ, ಅಥವಾ ಗೋ ಅಂಡ್ ಸರ್ಚ್, ಹೋಗಿ ಹುಡುಕು, ಈ ರೀತಿ ಹೇಳ್ತಾರಲ್ಲ. ಕಮ್ ಅಂಡ್ ಮೀಟ್ ಅಂದರೆ ಮೀ ಆಫ್ಟರ್ ದ ಕ್ಲಾಸ್, ಆಫ್ಟರ್ ದ ಕ್ಲಾಸ್ ಅಂದರೆ ಕ್ಲಾಸ್ ಆದ ಮೇಲೆ, ಮೀಟ್ ಮೀ ನನ್ನನ್ನು ಭೇಟಿ ಮಾಡು, ಕಮ್ ಅಂಡ್ ಮೀಟ್ ನನ್ನನ್ನು ಬಂದು ಭೇಟಿ ಮಾಡು ತರಗತಿ ಆದ ನಂತರ ಅಂತ ಅರ್ಥ. ರೀಡ್ ದಿಸ್ ಪ್ಯಾರಾ ಒನ್ ಆಫ್ಟರ್ ಅಂದರೆ ಈ ಪ್ಯಾರ ಒಂದರ ನಂತರ ಇನ್ನೊಂದನ್ನು ಓದು ಅಂತ. ಒನ್ ಆಫ್ಟರ್ ಅಂದರೆ ಒಂದರ ನಂತರ ಓದು ಅಂತ, ಒಂದರ ನಂತರ ಇನ್ನೊಂದು ಪ್ಯಾರವನ್ನು ಈ ಪ್ಯಾರವನ್ನು ಓದು ಅಂತ ಅರ್ಥ. ಕಮ್ ನಿಯರ್ ಅಂದರೆ ಹತ್ತಿರ ಬಾ ಅಂತ, ಹತ್ತಿರ ಬನ್ನಿ, ಅಥವಾ ದೊಡ್ಡವರಿಗೆ ಹತ್ತಿರ ಬನ್ನಿ, ಚಿಕ್ಕವರಿಗಾದ್ರೆ ಹತ್ತಿರ ಬಾ. ಕಮ್ ನಿಯರ್. ರೈಟ್ ಕ್ವಿಕ್ಲಿ, ಕ್ವಿಕ್ ಆಗಿ ಬರೆದುಕೊಳ್ಳೋದು, ಕ್ವಿಕ್ ಆಗಿ ಬರ್ಕೊಂಡು. ರೈಟ್ ಕ್ವಿಕ್ಲಿ ಅಥವಾ ರೈಟ್ ನೀಟ್ಲಿ, ಸುಂದರವಾಗಿ ಬರೆದುಕೋ. ನೀಟ್ಲಿ ಅಂದರೆ ಅಲ್ವಾ. ರೈಟ್ ಕ್ವಿಕ್ಲಿ, ಕ್ವಿಕ್ ಆಗಿ ಬರೆದುಕೋ ಅಂತ ಅರ್ಥ. ಸೇ ಲೌಡ್ಲಿ ಆಫ್ಟರ್ ಮೀ ಅಂದರೆ ನಾನು ಹೇಳಿದ ನಂತರ ನೀನು ಅದನ್ನು ಗಟ್ಟಿಯಾಗಿ ಹೇಳು. ಸೇ ಹೇಳು, ಲೌಡ್ಲಿ ಅಂದರೆ ಗಟ್ಟಿಯಾಗಿ, ಆಫ್ಟರ್ ಮೀ ನಾನು ಹೇಳಿದ ನಂತರ ನೀನು ಅದನ್ನು ಗಟ್ಟಿಯಾಗಿ ಹೇಳು ಅಂತ ಅರ್ಥ. ರೈಟ್ ದ ಡೇಟಾ ಆನ್ ದ ಬ್ಲ್ಯಾಕ್ ಬೋರ್ಡ್, ರೈಟ್ ದ ಡೇಟಾ ಆನ್ ದ ಬ್ಲ್ಯಾಕ್ ಬೋರ್ಡ್. ಕೊಟ್ಟಿರ್ತಕ್ಕಂಥ ಯಾವುದೊಂದು ಡಾಟಾ ಇದೆ ಅದನ್ನು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರಿ, ಮಾಹಿತಿಯನ್ನು ಅದು ಕಪ್ಪು ಹಲಗೆ ಮೇಲೆ ಬರಿ ಅಂತ ಅರ್ಥ. ಪ್ಲೀಸ್ ರೈಟ್ ಯುವರ್ ನೇಮ್ ಆನ್ ದ ಪೇಪರ್, ಪ್ಲೀಸ್ ರೈಟ್ ಯುವರ್ ನೇಮ್ ಆನ್ ದ ಪೇಪರ್, ಪೇಪರ್ ಮೇಲೆ ನಿನ್ನ ಹೆಸರನ್ನು ದಯಮಾಡಿ ಬರೆಯಿರಿ. ಪ್ಲೀಸ್ ಅಂದರೆ ರಿಕ್ವೆಸ್ಟ್ ಅಲ್ವಾ. ಪ್ಲೀಸ್ ರೈಟ್ ಯುವರ್ ನೇಮ್, ನಿಮ್ಮ ಹೆಸರನ್ನು ಬರೆಯಿರಿ. ಆನ್ ದ ಪೇಪರ್ ಅಂದರೆ ಪೇಪರ್ ಮೇಲೆ, ದಯಮಾಡಿ ನಿಮ್ಮ ಹೆಸರನ್ನು ಪೇಪರ್ ಮೇಲೆ ಬರೆಯಿರಿ. ಸ್ಟ್ಯಾಂಡ್ ಬಿಸೈಡ್ ಮೀ, ನನ್ನ ಪಕ್ಕದಲ್ಲಿ ನಿಂತುಕೋ ಅಂತ ಅರ್ಥ. ಸ್ಟ್ಯಾಂಡ್ ಅಂದರೆ ನಿಂತ್ಕೊಳ್ಳೋದು, ಬಿಸೈಡ್ ಅಂದರೆ ಪಕ್ಕದಲ್ಲಿ, ಮೀ ಅಂದರೆ ನನ್ನ ಅಲ್ವಾ, ನನ್ನ ಪಕ್ಕದಲ್ಲಿ ನಿಲ್ಲು. ಕಮ್ ಇನ್ಸೈಡ್ ಅಂದರೆ ಒಳಗೆ ಬಾ, ಕಮ್ ಇನ್ಸೈಡ್ ಅಂದರೆ ಒಳಗೆ ಬಾ. ಗೋ ಟು ಯುವರ್ ಕ್ಲಾಸ್ ರೂಮ್ಸ್, ನಿಮ್ಮ ತರಗತಿ ಕೋಣೆಗಳಿಗೆ ಹೋಗಿ ಅಥವಾ ತರಗತಿ ರೂಮುಗಳಿಗೆ ಹೋಗಿ. ಡೋಂಟ್ ಸೇ ಇಟ್ ಆಫ್ಟರ್ ಮೀ ಅಂದರೆ ನಾನು ಹೇಳಿದ ಮೇಲೆ ನೀನು ಮತ್ತೆ ಇನ್ನೊಂದ್ಸರಿ ರಿಪೀಟ್ ಮಾಡಬೇಡ. ಡೋಂಟ್ ಆಫ್ಟರ್ ಅಂತ ಅರ್ಥ. ಡೋಂಟ್ ರಿಪೀಟ್ ಆಫ್ಟರ್ ಮೀ ಅಂತ ಅರ್ಥ. ಡೋಂಟ್ ಸೇ ಇಟ್ ಆಫ್ಟರ್ ಮೀ. ನೋಟ್ ದಿಸ್ ಡೌನ್, ಐ ಮೀನ್ ನೋಟ್ ಡೌನ್ ಅಂತ ಅರ್ಥ. ಇದನ್ನು ಬರೆದಿಟ್ಕೋ. ಶಿಕ್ಷಕರು ಹೋಮ್ವರ್ಕ್ ಅನ್ನ ಬೋರ್ಡ್ ಮೇಲೆ ಬರೆದಿದ್ದಾಗ ಹೇಳ್ತಾರೆ ನೋಟ್ ದಿಸ್ ಡೌನ್, ಇನ್ಸ್ಟ್ರಕ್ಷನ್ ಇದಲ್ವಾ. ಸೊ ನೋಟ್ ದಿಸ್ ಡೌನ್ ಅಂತ ನೋಟ್ ಡೌನ್ ಅಂತ ಅರ್ಥ. ಬರೆದಿಟ್ಟುಕೋ, ಟಿಪ್ಪಣಿ ಮಾಡಿಟ್ಟುಕೋ ಅಂತ ಅರ್ಥ. ಸೇ ಆನ್ಸರ್ ಟು ದಿಸ್ ಕ್ವೆಶನ್, ಈ ಪ್ರಶ್ನೆಗೆ ಉತ್ತರವನ್ನು ಹೇಳು. ಸೇ ಆನ್ಸರ್ ಟು ದಿಸ್ ಕ್ವೆಶನ್, ಈ ಪ್ರಶ್ನೆಗೆ ಉತ್ತರವನ್ನು ಹೇಳು. ಕಮ್ ಅಂಡ್ ಮೀಟ್ ಮೀ ಅಗೈನ್, ಪುನಃ ನನ್ನನ್ನು ಬಂದು ಭೇಟಿ ಮಾಡು. ಕಮ್ ಅಂಡ್ ಮೀಟ್ ಮೀ ಅಗೈನ್ ಅಂದರೆ ಅಗೈನ್ ಅಂದರೆ ಮತ್ತೆ ನನ್ನನ್ನು ಪುನಃ ಬಂದು ನನ್ನನ್ನು ಭೇಟಿ ಮಾಡು ಅಂತ ಅರ್ಥ. ರೈಟ್ ವಿತ್ ಪೆನ್ಸಿಲ್ ಅಂದರೆ ಪೆನ್ಸಿಲ್ನಲ್ಲಿ ಬರೆದುಕೋ ಅಂತ ಅರ್ಥ. ಯಾಕಂದರೆ ಕೆಲವೊಂದು ಸರಿ ಅದನ್ನು ನೀವು ರಬ್ ಮಾಡಲಿಕ್ಕೆ ಅವಕಾಶ ಇರುತ್ತೆ, ತಿದ್ದಲಿಕ್ಕೆ ಅಥವಾ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಹಾಗಾಗಿ ಡಿಲೀಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ರೈಟ್ ವಿತ್ ಪೆನ್ಸಿಲ್, ಪೆನ್ಸಿಲ್ನಲ್ಲಿ ಬರೆದುಕೋ
ಬರೇ. ಗೋ ಅಂಡ್ ಆಸ್ಕ್ ಯುವರ್ ಇಂಗ್ಲಿಷ್ ಟೀಚರ್, ಹೋಗಿ ನಿಮ್ಮ ಇಂಗ್ಲಿಷ್ ಶಿಕ್ಷಕರನ್ನ ಕೇಳು ಅಂತ ಏನಾದರೂ ಮಾಹಿತಿ ಬೇಕಾದಾಗ. ಸೊ ಗೋ ಅಂಡ್ ಆಸ್ಕ್ ಯುವರ್ ಇಂಗ್ಲಿಷ್ ಟೀಚರ್, ನಿಮ್ಮ ಇಂಗ್ಲಿಷ್ ಶಿಕ್ಷಕರನ್ನ ಹೋಗಿ ಕೇಳು. ರೈಟ್ ವಿತ್ ಎ ಪೆನ್, ಪೆನ್ನಿನಲ್ಲಿ ಬರೆಯ ಅಂತ ಅರ್ಥ. ಸಿಟ್ ಹಿಯರ್, ಇಲ್ಲಿ ಕುಳಿತುಕೋ. ಸಿಟ್ ಅಂದ್ರೆ ಕುಳಿತುಕೋ, ಹಿಯರ್ ಅಂದ್ರೆ ಇಲ್ಲಿ. ಸಿಟ್ ಹಿಯರ್. ಸ್ಟ್ಯಾಂಡ್ ಹಿಯರ್, ಇಲ್ಲಿ ನಿಲ್ಲು. ಸ್ಟ್ಯಾಂಡ್ ಹಿಯರ್ ಮೀನ್ಸ್ ಇಲ್ಲಿ ನಿಲ್ಲು. ಡೋಂಟ್ ಸಿಟ್ ಹಿಯರ್, ಇಲ್ಲಿ ಕುಳಿತುಕೊಳ್ಳಬೇಡ. ಸಿಟ್ ಹಿಯರ್ ಅಂದ್ರೆ ಕುಳಿತುಕೋ. ಡೋಂಟ್ ಸಿಟ್ ಅಂದ್ರೆ ಕುಳಿತುಕೊಳ್ಳಬೇಡ. ಡೋಂಟ್ ಸಿಟ್ ಹಿಯರ್ ಅಂದ್ರೆ ಇಲ್ಲಿ ಕುಳಿತುಕೊಳ್ಳಬೇಡ. ಸಿಟ್ ಸೈಟ್ ಆಫ್ಟರ್ ಮೀ, ನಾನು ಹೇಳಿದ ನಂತರ ನೀನು ಹೇಳು. ಅವಾಯ್ಡ್ ಈಟಿಂಗ್ ಇನ್ ದ ಕ್ಲಾಸ್, ತರಗತಿಗಳಲ್ಲಿ ತಿನ್ನೋದನ್ನ ಅವಾಯ್ಡ್ ಮಾಡು, ಕಡಿಮೆ ಮಾಡು, ಅದನ್ನ ತಿನ್ಬೇಡ ಅಂತ. ಅವಾಯ್ಡ್ ಈಟಿಂಗ್ ಇನ್ ದ ಕ್ಲಾಸ್, ತರಗತಿಗಳಲ್ಲಿ ತಿನ್ನೋದನ್ನ ನಿಲ್ಲಿಸು ಅಂತ ಅರ್ಥ. ಲೆಟ್ ಹಿಮ್ ಸೇ ಫಸ್ಟ್, ಅವನಿಗೆ ಹೇಳಲಿಕ್ಕೆ, ಮೊದಲಿಗೆ ಅವನನ್ನು ಹೇಳಲಿಕ್ಕೆ ಬಿಡಿ. ಲೆಟ್ ಹಿಮ್ ಸೇ ಫಸ್ಟ್. ವೆಯ್ಟ್ ಹಿಯರ್ ಅಂಟಿಲ್ ದ ಕ್ಲಾಸ್ ಈಸ್ ಓವರ್, ಅಂದ್ರೆ ತರಗತಿ ಮುಗಿಯುವವರೆಗೆ ವೆಯ್ಟ್ ಹಿಯರ್, ಇಲ್ಲಿಯೇ ಕಾಯಿ ಅಂತ. ವೆಯ್ಟ್ ಹಿಯರ್ ಅಂಟಿಲ್ ದ ಕ್ಲಾಸ್ ಈಸ್ ಓವರ್. ಸೊ ಟೈಮ್ ಈಸ್ ಆಫ್ ಅಂದ್ರೆ ಸಮಯ ಮುಗಿಯಿತು. ಟೈಮ್ ಈಸ್ ಆಫ್ ಅಂದ್ರೆ ಸಮಯ, ಟೈಮ್ ಈಸ್ ಅಪ್ ಅಂದ್ರೆ ಟೈಮ್ ಈಸ್ ಆಫ್. ಟೈಮ್ ಇಸ್ ಆಫ್ ಅಂದ್ರೆ ಸಮಯ ಮುಗಿಯಿತು ಅಂತ ಅರ್ಥ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸೆಷನ್. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಅಂಡ್ ವಿಡಿಯೋಸ್, ಪ್ಲೀಸ್ ವಿಸಿಟ್ ಮೈ ಯೂಟ್ಯೂಬ್ ಚಾನಲ್ and subscribe NJ English Classroom. For notes, visit my blog jampanna.blogspot.com. So thank you one and all.